ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಬೀದಿ ವ್ಯಾಪಾರದ್ದು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಎಲ್ಲ ತೆರವುಗೊಳಿಸಿದ್ರಲ್ಲ, ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಕ್ಕೆ ಹಾಕಿದ್ದೆ ಅಂದರೆ, ನಮ್ಮ ಜನಕ್ಕೆ ಇವಾಗ ಹಿಂಗೆ ಏಕ್ದಮ್ ಬಂದು ಎಲ್ಲ ಹೊಡೆದು ಸೂಚನೆ ಕೊಡೋದು ಏನೋ ಕೊಡೋದು ಎಲ್ಲ ಹೊಡೆದು ಬಿಸಾಕ್ಬಿಟ್ರು. ಅದು ತುಂಬ ಬೇಜಾರಾಯಿತು. ತುಂಬ ಕಷ್ಟದಲ್ಲಿರೋದು ಜನ, ತುಂಬ ಬೆಂಗಳೂರಲ್ಲಿ ಕಷ್ಟದಲ್ಲಿರೋರು. ಇವತ್ತು 1000 ರೂಪಾಯಿ ದುಡಿದ್ರೆ 300 ರೂಪಾಯಿ ಫೈನಾನ್ಸ್ ಕಟ್ಟು, 200 ರೂಪಾಯಿ ಅವನು ಕಟ್ಟು ಇವನು ಕಟ್ಟು ಅಂದ್ಬಿಟ್ಟು ತಗೊಂಡಾಗ ಮನೆಗೆ ಮಕ್ಕಳಿಗೆ ರೇಷನ್ ತೊಗೊಂಡೋಗ್ಬೇಕು. ಆ ಥರ ಇರೋ ಸಿಚುವೇಶನ್ ಇವತ್ತು. ಅದಕ್ಕೋಸ್ಕರ ಪರಿಹಾರ ಕೊಡಿ ಸ್ವಾಮಿ, ಒಂದು ಒಳ್ಳೆ ಜಾಗ ಕೊಡಿ ಅಂತ ಹೇಳಿದ್ದು. CM ಸರ್ ಕಿವಿಗೆ ಬೀಳ್ತೇನೋ ಗೊತ್ತಿಲ್ಲ, ಬಿದ್ದಿರಬೇಕು. ಎಲ್ಲ ನಮ್ಮ ಥರ ವೀಡಿಯೋ ಬೇಜಾರ ಮಾಡಾಕಿದ್ದಾರೆ. ಇನ್ನೊಂದು, ಇವಾಗ ಆನ್ಲೈನಲ್ಲಿ ಸಬ್ಸಿಡಿಗೆ ಮತ್ತು ಗಾಡಿಗೆ ನಿಮಗೆ ಜಾಗಕ್ಕೆಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕಂತೆ CM ಸರ್ ಹೇಳೋರೆ. ಆ ವಿಡಿಯೋ ನಿಮ್ಗೆ ಹಾಕ್ತೀನಿ, ನೋಡ್ಕೊಬನ್ನಿ. ಆಲ್ರೆಡಿ ನೋಡಿರ್ತೀರಿ ಅನಿಸುತ್ತೆ. ನನ್ನ ಕಡೆಯಿಂದ ನಾನು ಮಾಡಾಕಿದ್ದೆ, ಮುಂದಕ್ಕೆ ಏನು ಮಾತಾಡಿಲ್ಲ ಅನ್ಬಾರ್ದಲ್ವ, ಅದಕ್ಕೋಸ್ಕರ ಮಾಡಾಕ್ತಿದ್ದೀನಿ. ನೋಡ್ಕೊಬನ್ನಿ ಸ್ನೇಹಿತರೆ, ಅದು ವಿಡಿಯೋ ಹಾಕ್ತೀನಿ ನೋಡಿಯಪ್ಪ. ಫುಟ್ಪಾತ್ ವಿಚಾರದಲ್ಲಿ ಒಂದು ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫುಟ್ಪಾತ್ ವಿಚಾರದಲ್ಲಿ ಹಿಂದೆ ನಾನು ಅಪೋಸಿಷನ್ ಪಾರ್ಟಿ MLAs ಹತ್ರ ಚರ್ಚೆ ಮಾಡಿದ್ದೆ. ಅಪೋಸಿಷನ್ ಪಾರ್ಟಿ MLAs ಕೂಡ ಇದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು. ಇದನ್ನ ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಬೇರೆ ಸೈಡ್ ರೋಡಲ್ಲಿ ಅವರು ಹಾಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. ಯಾರು ಅವ್ರಿಗೆಲ್ಲ ವೆಹಿಕಲ್ಗಳು ಬೇಕೋ ಸುಮಾರು 37,000 ಜನ ಅರ್ಜಿ ಹಾಕೊಂಡಿದ್ದಾರೆ. ಸುಮಾರು 60,000 ಜನ ನಾವು ಸರ್ವೆ ಮಾಡಿದ್ದೀವಿ. 37,000 ಜನ ನಮಗೆ ವೆಂಡಿಂಗ್ ಮಿಷಿನ್ ಬೇಕು ಅಂತ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ. ಆ ವೆಲ್ಫೇರ್ ಸ್ಕೀಮ್ ಕೂಡ ನಾವು ಆದಷ್ಟು ಜಲ್ದಿ ತರ್ತೀವಿ. ದುಡ್ಡು ಕೂಡ ಇದೆ, ಸಾಕಷ್ಟು ಒಂದು 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಅದಕ್ಕೆ ಅವ್ರು ಬೇಕೋ ಎಷ್ಟು ಸಬ್ಸಿಡಿ ಕೊಡಬೇಕು ಅವ್ರಿಗೆಲ್ಲ ಕೊಡಿಸ್ತೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದ್ರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಡ್ಕೊಂಡಿದ್ರೆ ಸೈಡ್ ಅಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೈನ್ ರೋಡಲ್ಲೇ ಇರಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯ ಕೂಡ ನಮಗೆ ಬಹಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ.